ಭೂಲೋಕದ ಸ್ವರ್ಗ ಪಹಲ್ಗಾಮ್ನ ಪ್ರವಾಸಿಗರ ರಕ್ತ ಹರಿಸಿದವರ ವಿರುದ್ಧ ಭಾರತ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಆದರೆ ಮೊನ್ನೆ ಕರ್ನಾಟಕ ಸಿಎಂ ಮಾಡಿದಂಥ ಮಾತು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಮಾತನಾಡೋ ಕಸ್ತ್ರ ಆಗಿದೆ. ರಾತ್ರೋರಾತ್ರಿ ಪಾಕ್ ಮಾಧ್ಯಮಗಳಲ್ಲಿ ಸದ್ದು ಮಾಡಿದಂಥ ಶಾಂತಿರಾಮಯ್ಯನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ಸಿಎಂ ಉಲ್ಟಾ ಹೊಡೆದಿದ್ದಾರೆ. ಅನಿವಾರ್ಯವಾದ್ರೆ ಪಾಕ್ ವಿರುದ್ಧ ಯುದ್ಧ ಮಾಡಿಯೇ ಸಿದ್ಧ ಅಂತ ಹೇಳಿ ಗುಡುಗಿದ್ದಾರೆ. ದೇಶದ ಸಾರ್ವಭೌಮತೆಗೆ ಧಕ್ಕೆ ಆದ್ರೆ, ದೇಶದ ಅಖಂಡತೆಗೆ ಧಕ್ಕೆ ಆದ್ರೆ, ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದ್ರೆ ಯಾವತ್ತೂ ನಾವು ಸುಮ್ಮನಿರಲ್ಲ. ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ತೀರ್ತೀವಿ. ಪಾಕ್ ವಿರುದ್ಧ ಪ್ರತೀಕಾರದ ಕೂಗು ಮಾರ್ಧನಿಸುತ್ತಿದೆ. ಭಾರತೀಯ ಸೇನೆ ಕೂಡ ಉಗ್ರರನ್ನ ಹುಡುಕಿ ಬೇಟೆಯಾಡ್ತಿದೆ. ಆದರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ನಿನ್ನೆ ನೀಡಿದ ಹೇಳಿಕೆಯೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಯುದ್ಧ ಬೇಡ ಎಂದ ಸಿಎಂ ಸಿದ್ದರಾಮಯ್ಯರನ್ನು ಪಾಕ್ ಮಾಧ್ಯಮಗಳು ಬಿತ್ತರಿಸಿದ್ವು. ಸಿಎಂ ಸಿದ್ದರಾಮಯ್ಯರ ಹೇಳಿಕೆಯನ್ನ ಉಲ್ಲೇಖಿಸಿ ಪಾಕ್ ಮಾಧ್ಯಮಗಳು ಭಾರತದಲ್ಲಿ ಯುದ್ಧದ ವಿರುದ್ಧ ಧ್ವನಿ ಎತ್ತಲು ಆರಂಭವಾಗಿದ್ದು ಆಂತರಿಕ ಭಿನ್ನಮತ ಭುಗಿಲೆದ್ದಿದೆ ಎಂದು ಪಾಕ್ ಮೀಡಿಯಾಗಳು ಪುಂಗಿದ್ವು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ನಿಗಿ ಕೆಂಡ ಕಾರಿದೆ. ತಮ್ಮ ಬಾಲಿಶ ಅಸಂಬದ್ಧ ಹೇಳಿಕೆಗಳಿಂದ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಿ. ಮುಂದೇನಾದರೂ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ರೆ ತಮಗೆ ರಾಜಾತಿಥ್ಯ ಗ್ಯಾರಂಟಿ ಎಂದು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಶೋಭೆ ತರುವಂಥದ್ದಲ್ಲ. ಇದನ್ನು ಖಂಡಿಸ್ತೇನೆ. ದೇಶದ ಜನರ ಕ್ಷಮೆ ಕೇಳಿ ಇನ್ನಾದರೂ ಅವರ ನಡವಳಿಕೆ ತಿದ್ದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು, ಈ ದೃಷ್ಟಿಕೋನ ಏನಿದೆ ಸಿದ್ದರಾಮಯ್ಯನವ್ರದ್ದು, ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಏನು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ್ರು, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಏನಿದ್ದಾರೆ ಈ ದೇಶದ ಜನರ ಕ್ಷಮೆಯನ್ನು ಕೂಡ ಅವರು ಕೇಳಬೇಕಾಗ್ತದೆ. ಪಾಕಿಸ್ತಾನದವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ, ಮುಸ್ಲಿಂ ಸಮುದಾಯವನ್ನ ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ಕೆಳಮಟ್ಟದ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದು ಖಂಡನಾರ್ಹ. ಯುದ್ಧ ಬೇಡ ಎಂದಿದ್ದ ಶಾಂತಿರಾಮಯ್ಯ ಉಲ್ಟಾ, ಭಾರತದ ಸಾರ್ವಭೌಮತೆ ಧಕ್ಕೆಯಾದ್ರೆ ಯುದ್ಧ. ಮೊನ್ನೆಯಷ್ಟೇ ಪಾಕ್ ವಿರುದ್ಧ ಯುದ್ಧ ಬೇಡ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಒಂದೇ ದಿನಕ್ಕೆ ತಮ್ಮ ವರಸೆ ಬದಲಾಯಿಸಿದ್ದಾರೆ. ಪಾಕ್ ಮಾಧ್ಯಮಗಳಲ್ಲಿ ಸಿದ್ದು ಹೇಳಿಕೆ ಉಲ್ಲೇಖವಾಗ್ತಿದ್ದಂತೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ, ನಾನು ಹೇಳಿದ್ದು ಹಾಗಲ್ಲ, ನನ್ನ ಹೇಳಿಕೆಯನ್ನ ಬಿಜೆಪಿಯವರು ತಿರುಚಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೂ ದೇಶದ ಸಾರ್ವಭೌಮತೆ ಧಕ್ಕೆ ಬಂದಾಗ ಪಾಕಿಸ್ತಾನವೇ ಆಗಲಿ ಅಥವಾ ಯಾವುದೇ ದೇಶದ ವಿರುದ್ಧವಾದರೂ ಭಾರತ ಯುದ್ಧ ಮಾಡಿಯೇ ಸಿದ್ಧ ಎಂದು ಗುಡುಗಿದ್ದಾರೆ. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ದೇಶಕ್ಕೆ ಧಕ್ಕೆ ಆದರೆ, ದೇಶದ ಸಾರ್ವಭೌಮತೆಗೆ ಧಕ್ಕೆ ಆದರೆ, ದೇಶದ ಅಖಂಡತೆಗೆ ಧಕ್ಕೆ ಆದರೆ, ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದರೆ ಯಾವತ್ತೂ ನಾವು ಸುಮ್ಮನಿರಲ್ಲ. ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ತೀರ್ತೀವಿ. ಅವರನ್ನ ಬೊಕ್ಕು ಪಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯುದ್ಧದ ಪರ ಇಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ವಿಪಕ್ಷಗಳು ಮಾತ್ರವಲ್ಲ, ಸ್ವಪಕ್ಷದವರೇ ಅಂತರ ಕಾಯ್ದುಕೊಂಡಿದ್ದಾರೆ. ಸಿದ್ದು ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ ಡಿಸಿಎಂ ಡಿಕೆಶಿ, ನಾವು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಹೇಳಿಕೆಗೆ ಬದ್ಧರಾಗಿರುತ್ತೇವೆ ಎಂದಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡ ನಮಗೆ ಮೊದಲು ದೇಶ ಮುಖ್ಯ, ದೇಶಕ್ಕಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ ಎಂದಿದ್ದಾರೆ. I don't want to comment on the statement of Chief Minister. Already my party in the national level under the leadership of Mallikarjun Kharge and Mr. Rahul Gandhi has made it clear. We had a meeting of the working committee also. It has condemned the attack. We have extended our solidarity with the government. ದೇಶದ ದೃಷ್ಟಿಯಿಂದ ಕೆಲವು ಮಾತು ಹೇಳಬೇಕು, ಕೆಲವು ಮಾತನ್ನು ಹೇಳಬಾರ್ದು. ಯಾಕಂದರೆ ನಾನು ಈಗಾಗಲೇ ಹೇಳಿದಂಗೆ ನಮ್ಮ ದೇಶ ಮುಖ್ಯ,
ನಾನಿರ್ಬೋದು ಹೋಗ್ಬೋದು, ಮೋದಿ ಇರ್ಬೋದು ಹೋಗ್ಬೋದು, ಶಾ ಇರ್ಬೋದು ಹೋಗ್ಬೋದು, ಆದರೆ ದೇಶ ಮಾತ್ರ ಇದು ಕಾಲಾನುಕಾಲದಿಂದ ಉಳಿತದೆ. ಮತ್ತು ಅದು ಉಳಿಬೇಕು, ಒಕ್ಕಟ್ಟಿರಬೇಕು ಅಂತಲೇ ನಾವು ಇಷ್ಟೊಂದು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಹೇಳಿದ ಮಾತು ವಿಶ್ವಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ ಆಕ್ರೋಶದ ಬಳಿಕ ತಮ್ಮ ಹೇಳಿಕೆಗೆ ತೇಪೆ ಹಚ್ಚುವ ಮೂಲಕ ಯುದ್ಧ ಮಾಡಿಯೇ ಸಿದ್ಧ ಎಂದಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.